ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೌತವ್ರು. ಆದಮೇಲೆ ನಿಮಗೆ ಗೊತ್ತಿದೆ, ಮಹಾನಗರ ಪಾಲಿಕೆ ಈಗಾಗಲೇ BJP ಪಾಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಇದೊಂದು ಸಾಕ್ಷಿಯಾಗಿ ನಿಂತದೆ. ಇವತ್ತು ಏನಪ್ಪ ಅಂದ್ರೆ ಮರಾಠಿ ಮತ್ತು ಕನ್ನಡಿಗರ ಮಧ್ಯದಲ್ಲಿ ಅಂತ ಯಾವ ಭೇದ ಭಾವ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಮಂಗೇಶ್ ಪವಾರ್ ಇವಾಗ BJPಯಿಂದ, ಇನ್ನೊಬ್ಬರು ವಾಣಿ ವಿಲಾಸ್ ಜೋಶಿ ಉಪಮೇಯರ್, ಇವರು ಸಹ BJPಯವರು, ಕನ್ನಡ ಹೋರಾಟಗಾರರು. ಈ ಒಂದು ರಿಸಲ್ಟ್ ನಮಗೆ ಏನು ಕೊಟ್ಟದಪ್ಪ ಅಂತಂದ್ರೆ, MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ತನ್ನ ಶಕ್ತಿಯನ್ನು ಕಳೆದುಕೊಂಡದ. ಅದು ನಿಧಾನಕ್ಕೆ ತನ್ನ ಭಾಷಾ ಒಂದು ಅಂಧಾಭಿಮಾನ ಹಬ್ಬಿಸಿ ಬೆಳಗಾವಿಯನ್ನು ತಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನುವಂಥ ಒಂದು ಹಲವು ವರ್ಷಗಳ ಹೋರಾಟ ಇದ್ದು ಅನಗತ್ಯ ಕಿರಿಕಿರಿ ಮಾಡಿದ ಈ ಜನಕ್ಕೆ ಈ ಸಲ ಜನ ಪೂರ್ತಿಯಾಗಿ ಸಲ್ಲಿಸ್ಕೊಂಡಿದ್ದಾರೆ. ನೀವು MESದವರು, ನೀವು ಮರಾಠಿಗರು ಹೌದು, ನಾವು ಮರಾಠಿಗರು ಹೌದು, ಕನ್ನಡಿಗರು ಹೌದು, ಅಲ್ಲಿಯೂ ಕನ್ನಡಿಗರಿದ್ದಾರೆ, ಎದ್ದು ವಸ್ತುಸ್ಥಿತಿಯನ್ನು ಒಪ್ಕೊಂಡು ಹೋಗ್ರಿ ಅಂತೇಳಿ. ಯಾಕಂದ್ರೆ ಒಂದು ಕಾಲಕ್ಕೆ MES 7 MLAಗಳು 6-7 MLAಗಳು ಬರ್ತಾಯಿದ್ರು. ಇವತ್ತು ಒಬ್ಬರೂ ಇಲ್ಲ. ಬೆಳಗಾವಿಗೆ ಸೀಮಿತ ಆದರು. ಬೆಳಗಾವಿಯಲ್ಲೂ ಈಗ ತಮ್ಮ ಅಧಿಕಾರ ಕಳ್ಕೊಂಡ್ರು MESದವರು. ಇದೇನು ತೋರಿಸ್ತದಪ್ಪ ಅಂದ್ರೆ, ಮರಾಠಿ ಮತ್ತು ಕನ್ನಡಿಗರು ಅಲ್ಲಿ ಸಹೋದರರಾಗಿ ಬದುಕ್ತಾ ಇದ್ದಾರೆ. ಭಾಷೆಯ ನೆಲೆಗಟ್ಟಿನಲ್ಲೇ ಒಬ್ಬರಿಗೊಬ್ಬರು ಏನಪ್ಪ ಅಂತಂದ್ರೆ ಜಗಳಾಡ್ತಾ ಇಲ್ಲ. ಮೊದಲಿದ್ದ ಒಂದು ಉಗ್ರತೆ ಇವತ್ತು ಕಡಿಮೆಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಏರುಮುಖ ಮಾರುಕಟ್ಟೆ, ಏರುಮುಖ ಅಂದ್ರೆ ಗೊತ್ತು ನಿಮಗೆ, ತುಟ್ಟಿ ಎಲ್ಲ ತುಟ್ಟಿ. ಅದರ ಜೊತೆ ನಿರುದ್ಯೋಗ, ಬಡತನ, ಈ ಮನುಷ್ಯನ ನರಮ್ ಮಾಡಿಬಿಡ್ತಾನೆ. ನಾವು ಭಾಷೆ ಸಲುವಾಗಿ ಎಷ್ಟು ವರ್ಷ ಬಿಡೋದಾಡ್ತೀವಿ ಅಂತೇಳಿ, ಒಬ್ಬ ಕೊಡಲಾರ ಇನ್ನೊಬ್ಬ ಬಿಡಲಾರ, ಕೊನೆಗೆ ಎಲ್ಲಿಪ್ಪ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಹೋಗುವಂಥದ್ದು. ಈಗಲೇ ಹಲವು ಸಲ ನಮ್ಮ ವಾಹಿನಿ ಮೂಲಕ ನಾವು ಚರ್ಚೆನೂ ಮಾಡಿದ್ವಿ. ಏನಾದರೂ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಹೋದ್ರೆ ಅದು ನಂದನವನ ಆಗ್ತದನ, ಸುಂದರ ನಾಡು ಆಗ್ತದನ, ಅಲ್ಲಿ ಜನ ಸುಖ ಸಮೃದ್ಧಿ ಅನುಭವಿಸ್ತಾರ, ಎಲ್ಲ ಬಡತಗೊಂಡು ಹೋಗ್ತದ. ಎಲ್ಲ ಬಾರ್ಡರ್ಗಳ ಮೇಲೆ ನೋಡಿದ್ದೇನೋ ಅದನ್ನು. ಹೆಂಗಂದ್ರೆ ನಮ್ಮ ಕರ್ನಾಟಕದಲ್ಲೇ ಉಳಿದ್ರೆ ಅದು ಇನ್ನೂ ಮೇಲಕ್ಕೆ ಹೋಗ್ತದಂತೂ ಅಲ್ಲ. ಎಲ್ಲ ಇಡೀ ನಾಡುಗಳು ಕೊಡ್ಕೊಂಡು, ರಾಜ್ಯಗಳು ಕೊಡ್ಕೊಂಡು, ಜೊತೆ ದೇಶದ ಈ ನಾಯಕರು ಕೊಡ್ಕೊಂಡು ಈ ದೇಶದ ಬಡತನವನ್ನು ಮೊದಲು ಓಡಿಸ್ಬೇಕಾಗ್ಯದ, ಹಸಿವಿನ ಸಂಕಟಕ್ಕೆ ಪರಿಹಾರ ಕೊಡಬೇಕಾಗ್ಯದ, ಉದ್ಯೋಗಗಳನ್ನು ನಿರ್ವಹಿಸಬೇಕಾಗ್ಯದ. ಇದನ್ನು ಯಾರೂ ಮಾಡ್ತಾ ಇಲ್ಲ. ಸುಮ್ಮನೆ ಭಾಷೆದೊಂದು ಎಬ್ಬಿಸೋದು, ಧರ್ಮದೊಂದು ಎಬ್ಬಿಸೋದು, ಜಾತಿದೊಂದು ಎಬ್ಬಿಸೋದು, ಜಾತಿ ಮೇಲೆ ಟಿಕೆಟ್ ಹಂಚೋದು, ಧರ್ಮದ ಮೇಲೆ ಟಿಕೆಟ್ ಹಂಚೋದು, 80-20 ಅಂತ ಆಡೋದು, ಹಿಂದುತ್ವ ಅಂತ ಆಡೋದು, ಮಾಬ್ ಲಿಂಚಿಂಗ್ ಮಾಡೋದು, ಇವೆಲ್ಲ ಮಾಡಿ ದೇಶಾಬರು ಮಾಡ್ತಾವೆ. ಮೇನ್ ಸಮಸ್ಯೆ ಏನಿದೆ ದೇಶದ್ದು? ಹಸಿವು, ಬಡತನ, ಉದ್ಯೋಗ, ಆರೋಗ್ಯ, ಇದನ್ನು ಸ್ವಚ್ಛ ನೀರು, ಇದನ್ನು ಕೊಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ? ಯಾರಿಗೂ ಅದ್ರ ಗಮನವೇ ಇಲ್ಲರಿ. ದೆಹಲಿಯಲ್ಲಿ ಏನೋ ಒಂದು ಗಮನ ಕೊಡುವಂಥ ಒಂದು ಸರ್ಕಾರ ಬಂದಿತ್ತು, ಅದು ಇವತ್ತು ಹೋಗಿಬಿಟ್ಟದ. ಅದನ್ನೆಲ್ಲ ಆರೋಪ ಮಾಡಿದರು, ನೀವು ಲಂಚಕೋರ ಅಂತೇಳಿ. ಮತ್ತು ಅವ್ರು ಇದ್ದಾರೋ ಇಲ್ಲಿ ಪ್ರೂವ್ ಆಗ್ಬೇಕಾಗಿ ನೋಡು ಅದೇನಾಗ್ತದೆ. ಒಂದು ಸಾಹಸ ಮಾಡೋ ಪಕ್ಷ ಒಂದು ಮೇಲಕ್ಕೆ ಬಂದಿತ್ತು. ಆ ಸ್ವತಃ ಕೇಜ್ರಿವಾಲ್ರ ಒಂದು ಮಹತ್ವಾಕಾಂಕ್ಷೆಯಿಂದಾಗ ಜೊತೆಗಾರರು ಸಹಿತ ಯಾವ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ವರ್ಕ್ ಮಾಡಬೇಕಾಗಿತ್ತು ಇಲ್ಲದಕ್ಕಾಗಿ ಸಾರಾಯಿ ಸ್ಕ್ಯಾನಲ್ ಸೇರ್ಕೊಂಡು ಇವತ್ತು ಅವರು ಅಧಿಕಾರದಿಂದ ಹೊರಗೆ ಕೊಡಬೇಕಾಗಿದೆ. ಇವರು ಉಳಿದ ಯಾವ ಪಕ್ಷಗಳಿಗೂ ಏನಿಲ್ಲ, ಬೇಕಾಗಿಲ್ಲ. ಅಂದರೆ ಒಂದು ಸ್ವಲ್ಪ ಕಾಂಗ್ರೆಸ್ಸಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಹುಲ್ ಗಾಂಧಿಯಿಂದ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಲ್ಲಿ ಇದ್ದಂಥ ಇಲ್ಲಿವರೆಗೆ ನಿಮ್ಗೆ ಗೊತ್ತದ, ಮಾಫಿಯಾಗಳು, ಲ್ಯಾಂಡ್ ಮಾಫಿಯಾಗಳು, ಸಾರಾಯಿ ಮಾಫಿಯಾಗಳು, ಇಂಥ ಮಾಫಿಯಾಗಳಿಗೆ ಸಿಕ್ಕೊಂಡು ಕಾಂಗ್ರೆಸ್ ಇವತ್ತು ಅಧೋಗತಿಗೆ ಬಂದು ನಿಂತು ಬಿಡೋದು. ಇವತ್ತು ಕರ್ನಾಟಕದಲ್ಲೂ ಇನ್ನೊಂದು 2-3 ರಾಜ್ಯದಲ್ಲಿ ಉಳಿದದು. ಈ ಸಲ ಏನೋ ರಾಹುಲ್ ಗಾಂಧಿ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದ. ಅವ್ರ ಜೊತೆ ಇನ್ನುಳಿದವರು ಅದೇ ರೀತಿಯಲ್ಲಿ ಹೋದ್ರೆ ಹೇಳ್ಬೋದು. ಅದಿರಲಿ, ಏನೋ ಇಲ್ಲೇ ಬೆಳಗಾವಿ ಇವತ್ತು MES ಅನ್ನು ಹೊರಗೆ ಹಾಕಿ ಮರಾಠಿ ಮತ್ತು ಕನ್ನಡಿಗರು ಸಹೋದರರಾಗಿದ್ದಾರೆ ಅಂತ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಸರ್ಕಾರ ತಿಳ್ಕೊಳ್ಬೇಕು ಇದನ್ನು. ಅನಗತ್ಯ ಈ MES ಜನರನ್ನು ಪ್ರಚೋದಿಸುವುದನ್ನು, ನೀವು ಸಹಾಯ ಮಾಡ್ತೀವಿ ಅನ್ನೋದನ್ನು ಬಿಡಬೇಕದನ್ನು. ಯಾಕೆಂತಂದ್ರೆ ಈಗಾಗಲೇ ಮಹಾಜನ್ ವರದಿ ಫೈನಲ್ ಅಂತ ಕರ್ನಾಟಕದಲ್ಲಿ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ರಿ ಮರಾಠಿಗರು. ಆ ನೆಲೆಯಲ್ಲಿ ಚಿಂತನೆ ಹೋಗ್ಬೇಕನ, ನಾವು ಕೋರ್ಟ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಹೋಗ್ರಿ, ಎಲ್ಲಿ ಹೋಗ್ತೀವಿ ಹೋಗ್ರಿ, ಇದು ದೃಷ್ಟಿಗೆ ಬಂದಿರುವಂಥದ್ದು, ಇದು ಫೈನಲ್ ಆಗುವಂಥದ್ದು. ಈಗೆಲ್ಲ ನೆಲೆಯಲ್ಲಿ ಮಂಗೇಶ್ ಪವಾರ್ ಮತ್ತು ನಮ್ಮ ವಾಣಿ ಜೋಶಿ ಅವರು ಉಪಮೇಯರ್ ಆಗಿದ್ದಾರೆ. ಒಳ್ಳೆ ಅಭಿವೃದ್ಧಿ ಮಾಡಿ ನಮ್ಮೆಲ್ಲರ ಬಯಕೆ. ಇಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಒಂದೊಂದು ಬಿಡಲಾರ ನಂಟು ಅಲ್ಲದ. ಆ ನಂಟಿಗೆ ಉಳಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳು ಮಾಡುವಂಥದ್ದು ಭಾಳ ಮಹತ್ವದ.
ಇನ್ನೊಂದಿಷ್ಟೇನೋ ನಮ್ಮ ಶಾಸಕರಾದಂಥವರು ಅಭಯ್ ಪಾಟೀಲ್ ಏನೋ ತಮ್ಮ ರಾಜಕೀಯ ಮಾತುಗಳನ್ನ ಆಡಿದ್ದಾರೆ. ಅದರಲ್ಲೂ ಮಂಗೇಶ್ ಪವಾರ್ ಅವ್ರನ್ನ ಈ ಹಿಂದೆ ಸಸ್ಪೆಂಡ್ ಮಾಡಿಸಿದ್ರು ರಾಜ್ಯ ಸರ್ಕಾರ. ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಲಾಭ ಪಡ್ಕೊಂಡಿದ್ದಾರೆ ಅನ್ನುವಂಥ ನೆಲೆಗಟ್ಟಿನಲ್ಲೇ ಸದಸ್ಯತ್ವವನ್ನು ರದ್ದು ಮಾಡ್ಕೊಂಡಿದ್ರು. ಹಿಂದೆ ಇಬ್ಬರು ಹೈಕೋರ್ಟ್ ಹೋಗಿದ್ರು. ಆ ಬೇರೆ ಒಬ್ಬರು ಮಂಗೇಶ್ ಪವಾರ್ ಅವರು, ಇನ್ನೊಬ್ಬರು ಜಾಧವ್ ಅವರು, ಜಯಂತ್ ಜಾಧವ್ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಇವರು ಇದ್ದಂಥವ್ರು ವಿಶೇಷವಾಗಿ ಮಹಾಪಾಲಿಕೆ ಮಳಿಗೆಗಳನ್ನು ಪಡ್ಕೊಂಡಿದ್ರು ಅಂತೇಳಿ ಒಂದು ಆರೋಪದ ಅಡಿಯಲ್ಲೇ ಇವರಿಬ್ಬರು ಅನರ್ಹ ಮಾಡಿದ್ರು. ಇವ್ರನ್ನ ಅವ್ರು ಮೇಯರ್ ಆಗಿ ಇವತ್ತು ಮಾಡಿದಾರ. ಇದರಿಂದ ಶಾಸಕ ಅಭಯ್ ಪಾಟೀಲ್ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗಲ್ಲ. ಅದೇನು ಪ್ರಶ್ನೆ ಇಲ್ಲ, ಶಕ್ತಿ ಅಂತದ ಒಳ್ಳೆ ಕೆಲಸ ಆಗಲ್ಲ. ಹಿಂದೆ BJP ಅನ್ನೋಂಥ ಒಂದು ಪಕ್ಷದ ಅದ್ರ ಸಲುವಾಗಿ ಅಭಯ್ ಪಾಟೀಲ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ವೈಯಕ್ತಿಕ ರಾಜಕಾರಣದ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಅವ್ರನ್ನ ತಂದು ಅಲ್ಲಿ ನಾನು ಮೇಯರ್ ಮಾಡಿದ್ದೀನಿ ಅಂತ ಅನ್ನುವಂಥ ಸಂತೋಷ ಪಡಲಿ ಅವ್ರಿಲ್ಲ ಅಂತಲ್ಲ. ಇದು ಕಾಂಗ್ರೆಸ್ ಒಂದು ಹಿಂಬಳತೆ ಆಗಿರ್ಬೋದು. ಬಟ್ ಇಲ್ಲಿ ಏನಿದೆಪ್ಪ ಅಂದರೆ ರಾಜಕೀಯದಲ್ಲಿ ಮೇಲು ಏಳು ಇರುವಂಥದ್ದು. ಅಭಯ್ ಪಾಟೀಲ್ ಗೆದ್ದಿರ್ಬೋದು, ಅವ್ರು ಎದುರಾಳಿ ಕಾಂಗ್ರೆಸ್ ಸೋತಿರ್ಬೋದು, ಅಥವಾ ವಿರೋಧ ಪಕ್ಷದ ಕೆಲಸ ಮಾಡ್ತಿರ್ಬೋದು. ಅದು ನಡೆಯುವಂಥ ರಾಜಕಾರಣದಲ್ಲ. ಅಭಯ್ ಪಾಟೀಲ್ಗೆ ಮಂಗೇಶ್ ಪವಾರ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕಾಗಿತ್ತಂತಿತ್ತು. ಅವರು ಈ ಹಿನ್ನೆಲೆಯಲ್ಲಿ ಕೆಲವೊಂದು ಪತ್ರಿಕೆಗಳು ಮಂಗೇಶ್ ಪವಾರ್ ಆಗ್ತಾರಂತೇಳಿ ಅದು ಮಾಡಿದ್ರು. ಅವ್ರು ಗೆದ್ದು ಮುಗಿದೋಯ್ತಿನ. ಇನ್ನು ನಗರ ಸಭೆಯ ಅದರಲ್ಲೂ ಮಹಾನಗರ ಪಾಲಿಕೆಯ ಒಂದು ಡೆವಲಪ್ಮೆಂಟ್ ಏನಲ್ಲ, ಇವರು ನಮ್ಮ ಅಭಯ್ ಪಾಟೀಲರು ಯಾವಾಗ ಇದನ್ನು ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅನ್ನೋಂಥ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಮೋದಿಯವ್ರ ದೊಡ್ಡ ಕನಸದು ಸ್ಮಾರ್ಟ್ ಸಿಟಿ ಆಗಬೇಕು ಅಂತ. ಬೆಳಗಾವಿ ಆ ದೇಶದಲ್ಲಿ ಸಾಕಷ್ಟು ಫಂಡು ಬಂದದ, ಅದು ಏನು ಮಾಡ್ಬೋದು, ಏನು ಮಾಡಬಲ್ಲರು ಅಂತ. ಜೊತೆ ತಮ್ಮ ಕ್ಷೇತ್ರದ ಇಬ್ಬರನ್ನೂ ಅಲ್ಲಿಯ ಸದಸ್ಯರನ್ನು 41 ಮತ್ತು 42ನೇ ವಾರ್ಡದ ಸದಸ್ಯರನ್ನು ತೆಗೆದುಕೊಂಡ 40 ಓಟ್ಗಳು ಪಡ್ಕೊಂಡು 22 ಓಟ್ ಇವ್ರಿಗೆ ಬಂದ ವಿರೋಧಿಗಳಿಗೆ. ಅದರಾಗ MES ಅದ, ಕಾಂಗ್ರೆಸ್ ಅದ, ಇನ್ನುಳಿದ ಪಕ್ಷೇತರರು ಇದ್ದಾರೆ. ಈ ರೀತಿಯಲ್ಲಿ ಆಯ್ಕೆ ಆಗ್ಯದ. ಈಗ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಮೇಲೆ ನಮ್ಮ ಅಭಯ್ ಪಾಟೀಲ್ರ ಗೆಳೆಯರು ಅಥವಾ ಅವರ ಪಾರ್ಟಿಯವರು ಆಯ್ಕೆಯಾಗಿದ್ದಾರೆ, ಮೇಯರ್ ಆಗಿದ್ದಾರೆ. ಜೊತೆಗೆ ಈ ಫಂಕ್ಷನ್ನಲ್ಲೇ ನಮ್ಮ ಶೆಟ್ಟರ್ ಅವರಾಗಿರ್ಬೋದು, ಇನ್ನೂರವರಾಗಿರ್ಬೋದು, ಹಿರಿಯರು ಬಂದಿದ್ದಾರೆ. ಬರಲಿ. ಆದರೆ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಯಾವಾಗ ಅಭಯ್ ಪಾಟೀಲ್ ಬೇಕಾದಂಥ ಮೇಯರು ಬಂದರು, ಉಪಮೇಯರು ಬಂದರು. ಇನ್ನು ಇದು ಎಂದು ಮುಗೀತದ, ಯಾವಾಗ ಕಂಪ್ಲೀಟ್ ಆಗ್ತದೆ ಸಹಿತ ಉತ್ತರ ಕೊಡಬೇಕಾಗ್ಯದ. ಯಾಕಂದ್ರೆ ಬೆಳಗಾವಿ ಈ ಒಂದು ಉತ್ತರ ಕನ್ನಡದಲ್ಲಿ ಭಾಳ ಪ್ರಮುಖವಾದ ನಗರ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಮತ್ತು ಅದ್ರ ಜೊತೆ ಡೆವಲಪಿಂಗ್ ಏರಿಯಾದಲ್ಲಿ ಡೆವಲಪ್ರು ಆಗುವಂಥ ದಿಶೆಯಲ್ಲಿ ಹೊರಟಂಥದ್ದು. ಅದಕ್ಕಾಗಿ ಇದನ್ನು ಆಯ್ಕೆನೂ ಮಾಡಿಕೊಂಡಿದ್ದಾರೆ, ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕಂತೇಳಿ. ಅದನ್ನು ನಮ್ಮ ಮೇಯರ್ ಅವರು ಮಂಗೇಶ್ ಪವಾರ್ ಅವರು, ಜೊತೆಗೆ ವಾಣಿ ಜೋಶಿ ಅವರು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶೆಟ್ಟರ್ ಅವರು, ಜಗದೀಶ್ ಶೆಟ್ಟರ್, ಮತ್ತು ಪ್ಲಸ್ ನಮ್ಮ ಶಾಸಕರಾದಂಥ ಅಭಯ್ ಪಾಟೀಲರು, ಇವರು ಕುಡ್ಕೊಂಡು ಬೆಳಗಾವಿಯಲ್ಲಿ ಇನ್ನೂ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಮಾಡಲಿ. ಮೋಸ್ಟ್ಲಿ ಸ್ಮಾರ್ಟ್ ಸಿಟಿ ಮಾಡುವಲ್ಲ ಕಾಂಗ್ರೆಸ್ನ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಅವರು ಕೋಆಪ್ರೇಷನ್ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಮುಖ್ಯ ಬೆಳಗಾವಿ ಡೆವಲಪ್ ಆಗಬೇಕು. ಜೊತೆಗೆ ಭಾಷೆಯ ಭಾಷೆಯ ಭಕ್ತಿಯಿಂದಾಗಿ ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ಒಂದು ಮಾತದ. ಅದ್ರಲ್ಲಿ ಜನ ಇವತ್ತಂತೂ ಉತ್ತರ ಕೊಟ್ಟಿದ್ದಾರೆ. MES ಇನ್ನು ಮುಂದೆ ನಿಮ್ಗೆ ಬೋಧಿಸಿಲ್ಲಪ್ಪ. ಇಲ್ಲ ಸುಮ್ಮನೆ ಜನರದ ಕೂಡ ಹೋಗ್ಬೇಡ್ರಿ. ಅನಗತ್ಯ ಹಾಲಿನಲ್ಲಿ ವಿಷ ಬೆರೆಸಂಗೋ, ಹುಳಿಯನ್ನು ಹಿಂಡುವಂಗೋ, ಅನಗತ್ಯ ಮರಾಠಿಗರ ತಲೆಯಲ್ಲಿ ಇಲ್ಲದ ವಿಷಯಗಳನ್ನ ಹಾಕದೆ ಇಲ್ಲಿಯೇ ಡೆವಲಪ್ಮೆಂಟ್ ಜೊತೆ ಅವರು ಗುರುತಿಸಿಕೊಂಡು ಅವ್ರ ಭಾಷೆ ಎಲ್ಲ ಮಾತಾಡ್ತಾರೆ. ಮರಾಠಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ, ಮರಾಠಿನೂ ಮಾತಾಡ್ತಾರೆ. ಭಾಷೆ ಸಮಸ್ಯೆ ಇಲ್ಲಿ ಏನೂ ಇಲ್ಲ, ಎಲ್ಲ ಸುಸೂತ್ರದ. ಈಗಿದ್ದಂಗೆ ಹೋಗಿಬಿಟ್ರೆ ಮುಗಿದು ಹೋಗ್ಬಿಡ್ತು. ಇನ್ನು ಭಾಷೆ ಸಲುವಾಗಿ ಜಾಡ್ತಾ ಹೋದ್ರೆ ನಗರದ ಅಭಿವೃದ್ಧಿ ಏನಾಗ್ತದೆ ನಿಮಗೆ ಗೊತ್ತಿದ್ದ ವಿಷಯದ. ಇಷ್ಟರಲ್ಲೇ ಈ ಒಂದು ಸ್ಮಾರ್ಟ್ ಸಿಟಿ ಆಗಬೇಕಾಗಿತ್ತು ಬೆಳಗಾವಿ, ಇನ್ನೂ ಆಗಿಲ್ಲ. ಯಾಕೆ ಅನ್ನೋದ್ರ ಕಾರಣಗಳನ್ನ ಎರಡೂ ಪಕ್ಷರು ಕೂಡ ಹೋಗ್ಬೇಕಾಗಿದೆ. ಮೇನ್ ಇವತ್ತು ಅಭಯ್ ಪಾಟೀಲ್ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಅವರು, ಬೆಳಗಾವಿಯ MP ಅವರು ಇದನ್ನು ನೋಡಿದಾಗೆ ಅಥವಾ ಸೀರಿಯಸ್ ಆಗಿ ತಗೊಂಡ ಬೆಳಗಾವಿಗೆ ಒಂದು ಹೊಸ ಮುಖವನ್ನು, ಹೊಸ ಅಭಿವೃದ್ಧಿಯನ್ನು ಕೊಟ್ಟರೆ ಭಾಳ ಉತ್ತಮ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಿದ್ರಂತೂ ಇನ್ನೂ ಉತ್ತಮ ಅಂತ ಹೇಳ್ತಾ ಮೇಯರ್ ಅವ್ರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಮಂಗೇಶ್ ಪವಾರ್ ಮತ್ತು ಉಪಮೇಯರ್ ವಾಣಿ ವಿಲಾಸ್ ಜೋಶಿ ಅವ್ರಿಗೂ ಹೇಳ್ತಾ, ಇಬ್ಬರು, ಒಬ್ಬರು ಕನ್ನಡಿಗರು, ಒಬ್ಬರು ಮರಾಠಿಗರು ಕೂಡ್ಕೊಂಡ ಹಾಲು ಜಿನ್ನಂಗೆ ಈ ನಮ್ಮ ಬೆಳಗಾವಿಯನ್ನು ಅಭಿವೃದ್ಧಿಪಡಿಸಲಿ. ಆ ದಿಶೆಯಲ್ಲೇ ಎಲ್ಲರೂ ದುಡಿಲಿ, ಅದಕ್ಕೆ ಎಲ್ಲರೂ ಕೋಆಪ್ರೇಷನ್ ಮಾಡಲಿ. ಕರ್ನಾಟಕದ ಎಲ್ಲ ಪಕ್ಷಗಳು ಇಲ್ಲೇ ಪಕ್ಷ ಭೇದ ಮರೆತ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಬೆಳಗಾವಿ ಒಂದು ಆದರ್ಶ ಸಿಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.